ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಮೂಡ ಹಗರಣದಲ್ಲಿ ಭಾರೀ ಭ್ರಷ್ಟಾಚಾರವೆಸಗಿ ಸತ್ಯಾಂಶ ಬಯಲಾದರೂ ರಾಜೀನಾಮೆ ಸಲ್ಲಿಸದಿರುವ ವಿರುದ್ಧ ಬಿಜೆಪಿ ನಗರ ಘಟಕವು ಪಕ್ಷದ ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿದ ಬಿಜೆಪಿ ಜಿಲ್ಲಾ ವಕ್ತಾರರಾದ ಲೋಕೇಶ್ ಅವರು, ಸಮಾಜವಾದಿ, ಅಹಿಂದವಾದಿ ಎಂಬ ಮುಖವಾಡ ಧರಿಸಿ ಕೋಟಿಗಟ್ಟಲೆ ಹಣವನ್ನು ಲೂಟಿವೆಸಗುತ್ತಿರುವ ಮುಖ್ಯಮಂತ್ರಿಗಳು ಜನತೆಯ ಕಣ್ಣಿಗೆ ಮಂಕುಬೂದಿ ಎರಚಿ ರಾಜಕೀಯ ನಾಟಕದಲ್ಲಿ ತೊಡಗಿದ್ದಾರೆ ಎಂದು ಟೀಕಿಸಿದರು. ಸಿದ್ದರಾಮಯ್ಯನವರ ಭಾರೀ ಭ್ರಷ್ಟಾಚಾರ ಬಯಲಾಗಿ ರಾಜ್ಯಪಾಲರು, ಪ್ರಾಸಿಕ್ಯೂಟರ್ ಆದೇಶಿಸಿದ್ದರೂ ಮುಖ್ಯಮಂತ್ರಿ ಸ್ಥಾನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ದಾರೆ. ಕುರ್ಚಿ ಆಸೆ ಹಾಗೂ ಹಗರಣಗಳ ಸರಮಾಲೆ ಹಾಕಿಕೊಂಡ ಮುಖ್ಯಮಂತ್ರಿಗಳು ಪರಿಶಿಷ್ಟ ಹಣಕ್ಕೆ ಕನ್ನ ಹಾಕಿ ಜನತೆಗೆ ವಿಷ ಉಣಿಸುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಅವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಯಡಿಯೂರಪ್ಪನವರಿಗೆ ಕೊಟ್ಟಾಗ ಯಡಿಯೂರಪ್ಪನವರು ಮರು ಮಾತನಾಡುವ, ನಾನು ಸಾರ್ವಜನಿಕ ವ್ಯಕ್ತಿ, ಜನರಿಗೋಸ್ಕರ ಬದುಕಿದ್ದೀನಿ, ಜನರಿಗೋಸ್ಕರ ಹೋರಾಟ ಮಾಡಿದ್ದೀನಿ, ಜನರಿಂದಲೇ ಮುಖ್ಯಮಂತ್ರಿ ಆಗಿದ್ದೀನಿ, ಈ ಮುಖ್ಯಮಂತ್ರಿ ಸ್ಥಾನ ನನಗೆ ಬೇಡ, ನನಗೆ ಜನ ಮುಖ್ಯ ಅಂತಕ್ಕಂಥ ವಿವೇಚನೆಯಿಂದ ಅವತ್ತು ರಾಜೀನಾಮೆಯನ್ನು ಕೊಟ್ಟರು. ಅವತ್ತು ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದವರು, ರಾಜೀನಾಮೆ ಕೊಡಿ, ಜೈಲಿಗೆ ಹೋಗಿ ಬಂದವರು ಅಂತ ಹೇಳ್ತಕ್ಕಂಥ ಈ ಮನುಷ್ಯ ದೊಡ್ಡ ಮನುಷ್ಯ ಸಿದ್ದರಾಮಯ್ಯನವರು ಇನ್ನೂ ಕೂಡ ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಅಧಿಕಾರಕ್ಕೆ ಅಂಟಿಕೊಂಡು ಕೂತಿರೋದನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ನಾಚಿಕೆಯಾದ ಸಂಗತಿ ಕಾಂಗ್ರೆಸ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ. ಹೇಳಿದ್ರೆ ರಾಜ್ಯಾದ್ಯಂತ ಬಿಜೆಪಿ ಹೋರಾಟವನ್ನ ಮಾಡಿ ಸಾರ್ವಜನಿಕರೇ ರೊಚ್ಚಿಗೆದ್ದು ನಿಮ್ಮ ಕುರ್ಚಿಯನ್ನ ಕಿತ್ತು ಎಸಿತಕ್ಕಂತಹ ದಿನ ದೂರ ಇಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಒಂದು ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಹಿಂದುಳಿದ ವರ್ಗದ ನಾಯಕ, 12-13 ಬಾರಿಗೂ ಹೆಚ್ಚು ಬಾರಿ ನಾನು ಬಡ್ಜೆಟ್ ಅನ್ನು ಕೊಟ್ಟವನು, ನಾನು ನನ್ನ ಹಿರಿತನದ ಮುತ್ಸದಿತನವನ್ನು ತೋರ್ಪಡೆ ಮಾಡ್ಕೊಂಡು ಬಂದಿರೋನು, ನನ್ನ ಹತ್ರ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತೇಳಿ. ನೀವೇನಾದರೂ ಇದಕ್ಕೆಲ್ಲವೂ ಕೂಡ ಹೊರತಾಗಿದ್ದೀನಿ ಅಂತ ಹೇಳೋದಾದರೆ ಪ್ರಾಸಿಕ್ಯೂಷನ್ ಕೊಟ್ಟಂತಹ ರಾಜ್ಯಪಾಲರು ದಯಮಾಡಿ ಗಮನಿಸಬೇಕು, ರಾಜ್ಯಪಾಲರು ಕೇಸನ್ನು ಮಾಡಬಹುದು ಅಂತೇಳಿ ಪ್ರಾಸಿಕ್ಯೂಷನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಇವತ್ತು ಕೇಸ್ ಆಗ್ತದೆ, ರಾಜ್ಯಪಾಲರು ಹೇಳಿರ್ತಕ್ಕಂಥದ್ದು ನೀವು ನಿರಪರಾಧಿ ಅಂತೇಳಿ ಪ್ರೂವ್ ಮಾಡಿದ ಮೇಲೆ ನಿಮಗೆ ಬಿಡುಗಡೆಯ ಭಾಗ್ಯ ಸಿಗುತ್ತೆ, ಅಲ್ಲಿವರೆಗೂ ಕೂಡ ನೀವು ಅಪರಾಧಿ ಸ್ಥಾನದಲ್ಲಿದ್ದೀರಿ, ಹಾಗಾಗಿ ನಿಮ್ಮ ಹಿರಿತನ, ನಿಮ್ಮ ಮುತ್ಸದಿತನವನ್ನ ನೀವು ತೋರಿಸಬೇಕು ಅಂತೇಳಿ ಹೇಳಿರ್ತಕ್ಕಂಥದ್ದು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಮುಖಂಡರಾದ ಪುಷ್ಪರಾಜ್, ರಾಜಪ್ಪ, ರವೀಂದ್ರ ಬೆಳವಾಡಿ, ಪ್ರದೀಪ್, ಅನ್ವರ್, ಜಸಿಂತಾ, ಅನಿಲ್ ಕುಮಾರ್ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು.